ಅದನ್ನ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಈಕೆಯ ಟ್ರಾವೆಲ್ ಹಿಸ್ಟರಿ ಜೊತೆಗೆ ಎಷ್ಟು ದಿನಗಳಿಂದ ಈ ರೀತಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ಲು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅದರ ಪತ್ತೆಗೆ ಡಿಆರ್ಐ ಅಧಿಕಾರಿಗಳು ಮುಂದಾಕಿದ್ದಾರಂತೆ. ಸದ್ಯ ಯಾವ್ಯಾವ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ ತಂಡ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್. 30 ದೇಶಗಳಲ್ಲಿ ಸುತ್ತಾಡಿದ್ದ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿವೆ. ಮದುವೆ ಆದ 3 ತಿಂಗಳಿಗೆ ನಟಿ ಸ್ಮಗ್ಲಿಂಗ್ನಲ್ಲಿ ಸೈ ಎನಿಸಿಕೊಂಡಿದ್ದಾಳಂತೆ. ಆದರೀಗ ನಟಿಯ ಅಸಲಿಯತ್ತು ಬೆನ್ನತ್ತಿದ ಡಿಆರ್ಐ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಕ್ಕಿವೆಯಂತೆ. ಹೌದು, ನಟಿ ರನ್ಯಾ ರಾವ್ ತಪ್ಪಿಸಿಕೊಳ್ಳಲು ಪ್ರತಿಷ್ಠಿತ ಸಚಿವ ಐಪಿಎಸ್ ಅಧಿಕಾರಿ ಬಳಸಿಕೊಂಡ್ಲ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದೇ ಹೆಸರುಗಳು ಬಯಲಾಗ್ತಿವೆ. ಇನ್ನು ಅರೆಸ್ಟ್ ಆಗಿರುವ ನಟಿಗೂ ಕಾಂಗ್ರೆಸ್ ನಾಯಕರಿಗೂ ಭಾರಿ ನಂಟು ಇದೆ ಅಂತ ಹೇಳಲಾಗ್ತಿದೆ. ನಟಿಯ ಕೃತ್ಯದ ಹಿಂದೆ ಹಲವು ಪ್ರಭಾವಿ ಕೈಗಳು ಇರುವ ಶಂಕೆ ವ್ಯಕ್ತವಾಗಿದೆ. ರನ್ಯಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿ ಜೊತೆ ಸಂಪರ್ಕ ಇದೆಯಂತೆ. ಆರೋಪಿ ರನ್ಯಾ ಮದುವೆಗೆ ಆ ಸಚಿವರು ಹೋಗಿದ್ರಂತೆ. ಇನ್ನು 1 ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ನಟಿ ಕಮಿಷನ್ ಪಡೆಯುತ್ತಿದ್ದಾಳಂತೆ. ತಾನು ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ನಟಿ ರನ್ಯಾ ಸೇಫ್ ಆಗ್ತಿದ್ಲಂತೆ. ಅವರ ಜೊತೆ ಇರೋ ಫೋಟೋಗಳನ್ನು ತೋರಿಸಿ ಬಚಾವ್ ಆಗ್ತಿದ್ಲಂತೆ. ಹಲವು ಬಾರಿ ಇದೇ ತರಹ ಹೇಳಿ ತಪ್ಪಿಸಿಕೊಂಡಿರುವ ಮಾಹಿತಿ ಇದೆ. ಸದ್ಯ ಎಲ್ಲಿಂದ ಗೋಲ್ಡ್ ತರ್ತಿದ್ದು, ಎಲ್ಲಿಗೆ ಗೋಲ್ಡ್ ಸಾಗಾಟ ಆಗ್ತಿತ್ತು ಅನ್ನೋದರ ಮೂಲ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ರಾಜಕೀಯ ಮುಖಂಡರು, ಒಂದಷ್ಟು ಜನ ಆಫೀಸರ್ಸ್ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಕೇಸ್ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರನ್ಯಾ ರಾವ್ ಬಂಧನ ಇದಾದ ಬಳಿಕ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಬರೀ ಒಬ್ಬಳೇ ಇಷ್ಟು ಕೆಜಿಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಸಾಧ್ಯನಾ? ಈ ಜಾಲ ಇನ್ನೂ ಕೂಡ ದೊಡ್ಡದಾಗಿರಬಹುದಲ್ಲ, ಪ್ರಭಾವಿಗಳು ಕೂಡ ಶಾಮೀಲಾಗ್ಬಿಟ್ಟಿದ್ದಾರಾ ಅನ್ನುವಂಥ ದಟ್ಟ ಅನುಮಾನ. ಡಿಆರ್ಐ ಅಧಿಕಾರಿಗಳ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಏನು ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ವಿಸ್ತೃತ ರೂಪದಲ್ಲಿ ಒಂದು ತನಿಖೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ಏನು ರಾಜ್ಯದಲ್ಲಿ ಕೆಲವು ಕಡೆ ಒಂದು ಅಕ್ರಮ ಚಿನ್ನ ಸಾಗಣೆ ಜಪ್ತಿ ಪ್ರಕರಣಗಳು ದಾಖಲಾಗಿದ್ದು, ಅವುಗಳ ಮಾಹಿತಿಯನ್ನ ಪ್ರಾಥಮಿಕವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರಲ್ಲೂ ಸಹ ಏನು ರನ್ಯಾ ರಾವ್ ಪಾತ್ರ ಇದೆಯಾ, ಮತ್ತೆ ಈ ಒಂದು ಬೆಳಗಾವಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮೈಸೂರಿನ ಇಲ್ವಾಲ ಇರ್ಬೋದು, ಇಲ್ಲಿ ಒಂದಷ್ಟು ಅಕ್ರಮ ಚಿನ್ನ ಜಪ್ತಿಯಾಗಿತ್ತು ಸ್ಥಳೀಯ ಪೊಲೀಸರಿಂದ. ಈ ಮಾಹಿತಿಗಳನ್ನ ತೆಗೆದುಕೊಂಡಿರೋ ಕಾರಣ ಏನಂತಂದ್ರೆ, ಈಕೆ ಕೇವಲ ಇದೊಂದು ಬಾರಿ ಮಾತ್ರ ಚಿನ್ನವನ್ನ ಅಕ್ರಮ ಸಾಗಣೆ ಮಾಡಿಲ್ಲ, ಸಾಕಷ್ಟು ಬಾರಿ ಅಕ್ರಮವಾಗಿ ಚಿನ್ನವನ್ನ ತೆಗೆದುಕೊಂಡು ಬಂದಿರೋ ಸಾಧ್ಯತೆ ಇದೆ. ಮತ್ತೆ ಈಕೆ ಜೊತೆ ದೊಡ್ಡ ನೆಟ್ವರ್ಕ್ ಇರೋ ಸಾಧ್ಯತೆ ಇದೆ ಅಂತೇಳಿ ಈ ನಿಟ್ಟಿನಲ್ಲಿ ರಾಜ್ಯ ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಹವಾಲ ಯಾವ ರೀತಿ ಆಗಿದೆ, ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿಂದ ಯಾವ ರೀತಿ ದುಡ್ಡನ್ನ ಫಂಡ್ ಮಾಡಲಾಗಿದೆ, ಈ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳು ಪ್ರತಿ ಬಾರಿ ಬಿಟ್ಟು ಕಳಿಸ್ತಾ ಇದ್ರು, ಇದರಿಂದ ಯಾರಾದ್ರೂ ಇಮಿಗ್ರೇಷನ್ ಅಧಿಕಾರಿಗಳಿದಾರ ಅನ್ನೋದ್ರ ಬಗ್ಗೆ ಸಹ ಡಿಆರ್ಐ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ತನಿಖೆ ಸಾಕಷ್ಟು ಆಯಾಮಗಳಲ್ಲಿ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇನ್ನೂ ಕೂಡ ರಾಜ್ಯದಲ್ಲಿ ಬೇಸಿಗೆ ಆರಂಭ ಆಗಿಲ್ಲ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ನೀರಿಗಾಗಿ ಸಮಸ್ಯೆ ಎದುರಾಗಿದೆ. ಈಗಲೂ ಕೂಡ ಹಲವು ಜನ ಅಕ್ರಮವಾಗಿ ಅದನ್ನ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಈಕೆಯ ಟ್ರಾವೆಲ್ ಹಿಸ್ಟರಿ ಜೊತೆಗೆ ಎಷ್ಟು ದಿನಗಳಿಂದ ಈ ರೀತಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ಲು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅದರ ಪತ್ತೆಗೆ ಡಿಆರ್ಐ ಅಧಿಕಾರಿಗಳು ಮುಂದಾಕಿದ್ದಾರಂತೆ. ಸದ್ಯ ಯಾವ್ಯಾವ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ ತಂಡ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್. 30 ದೇಶಗಳಲ್ಲಿ ಸುತ್ತಾಡಿದ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿವೆ. ಮದುವೆ ಆದ 3 ತಿಂಗಳಿಗೆ ನಟಿ ಸ್ಮಗ್ಲಿಂಗ್ನಲ್ಲಿ ಸೈ ಎನಿಸಿಕೊಂಡಿದ್ದಾಳಂತೆ. ಆದರೀಗ ನಟಿಯ ಅಸಲಿಯತ್ತು ಬೆನ್ನತ್ತಿದ ಡಿಆರ್ಐ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಕ್ಕಿವೆಯಂತೆ. ಹೌದು, ನಟಿ ರನ್ಯಾ ರಾವ್ ತಪ್ಪಿಸಿಕೊಳ್ಳಲು ಪ್ರತಿಷ್ಠಿತ ಸಚಿವ ಐಪಿಎಸ್ ಅಧಿಕಾರಿ ಬಳಸಿಕೊಂಡ್ಲ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದೇ ಹೆಸರುಗಳು ಬಯಲಾಗ್ತಿವೆ. ಇನ್ನು ಅರೆಸ್ಟ್ ಆಗಿರುವ ನಟಿಗೂ ಕಾಂಗ್ರೆಸ್ ನಾಯಕರಿಗೂ ಭಾರಿ ನಂಟು ಇದೆ ಅಂತ ಹೇಳಲಾಗ್ತಿದೆ. ನಟಿಯ ಕೃತ್ಯದ ಹಿಂದೆ ಹಲವು ಪ್ರಭಾವಿ ಕೈಗಳು ಇರುವ ಶಂಕೆ ವ್ಯಕ್ತವಾಗಿದೆ. ರನ್ಯಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿ ಜೊತೆ ಸಂಪರ್ಕ ಇದೆಯಂತೆ. ಆರೋಪಿ ರನ್ಯಾ ಮದುವೆಗೆ ಆ ಸಚಿವರು ಹೋಗಿದ್ರಂತೆ. ಇನ್ನು 1 ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ನಟಿ ಕಮಿಷನ್ ಪಡೆಯುತ್ತಿದ್ದಾಳಂತೆ. ತಾನು ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ನಟಿ ರನ್ಯಾ ಸೇಫ್ ಆಗ್ತಿದ್ಲಂತೆ. ಅವರ ಜೊತೆ ಇರೋ ಫೋಟೋಗಳನ್ನು ತೋರಿಸಿ ಬಚಾವ್ ಆಗ್ತಿದ್ಲಂತೆ. ಹಲವು ಬಾರಿ ಇದೇ ತರಹ ಹೇಳಿ ತಪ್ಪಿಸಿಕೊಂಡಿರುವ ಮಾಹಿತಿ ಇದೆ. ಸದ್ಯ ಎಲ್ಲಿಂದ ಗೋಲ್ಡ್ ತರ್ತಿದ್ದು, ಎಲ್ಲಿಗೆ ಗೋಲ್ಡ್ ಸಾಗಾಟ ಆಗ್ತಿತ್ತು ಅನ್ನೋದರ ಮೂಲ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ರಾಜಕೀಯ ಮುಖಂಡರು, ಒಂದಷ್ಟು ಜನ ಆಫೀಸರ್ಸ್ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಕೇಸ್ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರನ್ಯಾ ರಾವ್ ಬಂಧನ ಇದಾದ ಬಳಿಕ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಬರೀ ಒಬ್ಬಳೇ ಇಷ್ಟು ಕೆಜಿಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಸಾಧ್ಯನಾ? ಈ ಜಾಲ ಇನ್ನೂ ಕೂಡ ದೊಡ್ಡದಾಗಿರಬಹುದಲ್ಲ, ಪ್ರಭಾವಿಗಳು ಕೂಡ ಶಾಮೀಲಾಗ್ಬಿಟ್ಟಿದ್ದಾರಾ ಅನ್ನುವಂಥ ದಟ್ಟ ಅನುಮಾನ. ಡಿಆರ್ಐ ಅಧಿಕಾರಿಗಳ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಏನು ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ವಿಸ್ತೃತ ರೂಪದಲ್ಲಿ ಒಂದು ತನಿಖೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರ ಮೊದಲ ಭಾಗವಾಗಿ ಏನು ರಾಜ್ಯದಲ್ಲಿ ಕೆಲವು ಕಡೆ ಒಂದು ಅಕ್ರಮ ಚಿನ್ನ ಸಾಗಣೆ ಜಪ್ತಿ ಪ್ರಕರಣಗಳು ದಾಖಲಾಗಿದ್ದು, ಅವುಗಳ ಮಾಹಿತಿಯನ್ನ ಪ್ರಾಥಮಿಕವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರಲ್ಲೂ ಸಹ ಏನು ರನ್ಯಾ ರಾವ್ ಪಾತ್ರ ಇದೆಯಾ, ಮತ್ತೆ ಈ ಒಂದು ಬೆಳಗಾವಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮೈಸೂರಿನ ಇಲ್ವಾಲ ಇರ್ಬೋದು, ಇಲ್ಲಿ ಒಂದಷ್ಟು ಅಕ್ರಮ ಚಿನ್ನ ಜಪ್ತಿಯಾಗಿತ್ತು ಸ್ಥಳೀಯ ಪೊಲೀಸರಿಂದ. ಈ ಮಾಹಿತಿಗಳನ್ನ ತೆಗೆದುಕೊಂಡಿರೋ ಕಾರಣ ಏನಂತಂದ್ರೆ, ಈಕೆ ಕೇವಲ ಇದೊಂದು ಬಾರಿ ಮಾತ್ರ ಚಿನ್ನವನ್ನ ಅಕ್ರಮ ಸಾಗಣೆ ಮಾಡಿಲ್ಲ, ಸಾಕಷ್ಟು ಬಾರಿ ಅಕ್ರಮವಾಗಿ ಚಿನ್ನವನ್ನ ತೆಗೆದುಕೊಂಡು ಬಂದಿರೋ ಸಾಧ್ಯತೆ ಇದೆ. ಮತ್ತೆ ಈಕೆ ಜೊತೆ ದೊಡ್ಡ ನೆಟ್ವರ್ಕ್ ಇರೋ ಸಾಧ್ಯತೆ ಇದೆ ಅಂತೇಳಿ ಈ ನಿಟ್ಟಿನಲ್ಲಿ ರಾಜ್ಯ ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಹವಾಲ ಯಾವ ರೀತಿ ಆಗಿದೆ, ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿಂದ ಯಾವ ರೀತಿ ದುಡ್ಡನ್ನ ಫಂಡ್ ಮಾಡಲಾಗಿದೆ, ಈ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳು ಪ್ರತಿ ಬಾರಿ ಬಿಟ್ಟು ಕಳಿಸ್ತಾ ಇದ್ರು, ಇದರಿಂದ ಯಾರಾದ್ರೂ ಇಮಿಗ್ರೇಷನ್ ಅಧಿಕಾರಿಗಳಿದಾರ ಅನ್ನೋದ್ರ ಬಗ್ಗೆ ಸಹ ಡಿಆರ್ಐ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ತನಿಖೆ ಸಾಕಷ್ಟು ಆಯಾಮಗಳಲ್ಲಿ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇನ್ನೂ ಕೂಡ ರಾಜ್ಯದಲ್ಲಿ ಬೇಸಿಗೆ ಆರಂಭ ಆಗಿಲ್ಲ, ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ನೀರಿಗಾಗಿ ಸಮಸ್ಯೆ ಎದುರಾಗಿದೆ. ಈಗಲೂ ಕೂಡ ಹಲವು ಜನ